ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ಸ್ನೇಹಿತರೆ, ಆಗಸ್ಟ್ 2025 ಮೇಷರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಮೊದಲಿಗೆ ಒಂದಷ್ಟು ಒಳ್ಳೆಯ ಮುಹೂರ್ತಗಳನ್ನು ಕೊಟ್ಬಿಡೋಣ ನಿಮಗೆ. ಒಳ್ಳೆ ಡೇಟ್, ಲಕ್ಕಿ ಡೇಟ್ಸ್ಗಳು, ಲಕ್ಕಿ ದಿನಾಂಕಗಳನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. 4, 5, 8, 9, 26, 27, 28 ಇದು ಲಕ್ಕಿಯೆಸ್ಟ್ ಡೇಟ್. 4, 5, 8, 9, 26, 27, 28 ಇದು ನಿಮಗೆ ಶುಭ ದಿನಾಂಕ. ಹಾಗಾದರೆ ಅಶುಭ ದಿನಾಂಕಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. 2, 3, 11, 12, 19, 20, 21, 29 ಇದು ನಿಮಗೆ ಅಶುಭ ದಿನಾಂಕಗಳು. ಸ್ವಲ್ಪ ಅನ್ಲಕ್ಕಿಯೆಸ್ಟ್ ಅಥವಾ ನಾಟ್ ಅನ್ಫೇವರೇಬಲ್ ಡೇಟ್ಗಳು ಇವು. ಇದನ್ನು ನೋಟ್ ಮಾಡ್ಕೊಳ್ಳಿ. ಈ ದಿನಾಂಕಗಳ ಆಧಾರದ ಮೇಲೆ ನಿಮ್ಮ ಎಲ್ಲ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ನಿಮಗೆ ತುಂಬ ಯಶಸ್ಸು, ಸಕ್ಸಸ್ ಅನ್ನುವಂಥದ್ದು ಸಿಗತ್ತೆ. ಹಾಗಾದರೆ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಚಲನೆ, ಗ್ರಹಗಳ ಬದಲಾವಣೆ ಏನೇನಾಗುತ್ತೆ ಅನ್ನೋದನ್ನು ನೋಡೋಣ. ಲಾಸ್ಟ್ ಮಂತು 26ನೇ ತಾರೀಕಿಗೆ ಮಿಥುನ ರಾಶಿಗೆ ಶುಕ್ರನ ಪ್ರವೇಶವಾಯಿತು. ಅದೇ ರೀತಿಯಾಗಿ 28ನೇ ತಾರೀಕಿಗೆ ಲಾಸ್ಟ್ ಮಂತು. ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ ಇದು ಶ್ರಾವಣ ಮಾಸ. ಹಾಗಾಗಿ ಶ್ರಾವಣ ಮಾಸದ ಪ್ರಾರಂಭದಲ್ಲಿ ಜುಲೈ ತಿಂಗಳಿನ ಕೊನೆಯ ಒಂದು 4-5 ಡೇಟ್ಗಳಿರುತ್ತೆ. ಸೊ ಹಾಗಾಗಿ 28ನೇ ತಾರೀಕು ಕನ್ಯಾ ರಾಶಿಗೆ ಕುಜನ ಪ್ರವೇಶವಾಗಿದೆ. ಆ್ಯಂಡ್ ಈ ತಿಂಗಳಲ್ಲಿ ಯೋಚನೆ ಮಾಡೋದಾದರೆ 17ನೇ ತಾರೀಕು, ಆಗಸ್ಟ್ 17ನೇ ತಾರೀಕು ಸಿಂಹ ರಾಶಿಗೆ ರವಿಯ ಪ್ರವೇಶವಾಗುತ್ತೆ. 20ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ. ಈ ಗ್ರಹಗಳ ಚಲನೆಯ ಆಧಾರದ ಮೇಲೆ ಮೇಷರಾಶಿ ಆಗಸ್ಟ್ 2025 ಶ್ರಾವಣ ಮಾಸ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಮಾಸ, ತುಂಬ ಎನರ್ಜಿ ಇರ್ತಕ್ಕಂತಹ ಪವರ್ಫುಲ್ ಮಾಸ. ಯಾಕೆ ಅಂತಂದರೆ ನಾಗರ ಪಂಚಮಿ ಇರುತ್ತೆ. ನಾಗರ ಪಂಚಮಿ ದಿನ ನಾಗನಿಗೆ ಹಾಲಿರ್ತಕ್ಕಂಥದ್ರಿಂದ ನಾಗದೋಷಗಳು ಪರಿಹಾರವಾಗುತ್ತೆ. ಅದೇ ರೀತಿ ಪ್ರತಿ ಶ್ರಾವಣ ಶನಿವಾರ ಶನೈಶ್ವರ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದ್ರಿಂದಾಗಿ ನಿಮಗೆ ಶನಿದೋಷಗಳು ಪರಿಹಾರವಾಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ತಕ್ಕಂಥದ್ರಿಂದ ಸಂಪತ್ತು ಗ್ರೋತ್ ಆಗುತ್ತೆ. ಕೃಷ್ಣ ಜನ್ಮಾಷ್ಟಮಿ ಇದೆ. ಕೃಷ್ಣ ಜನ್ಮಾಷ್ಟಮಿ ದಿನ ಶ್ರೀಕೃಷ್ಣನ ಆರಾಧನೆ, ಶ್ರೀಕೃಷ್ಣನ ಸ್ತೋತ್ರ ಪಠಣಾದಿಗಳನ್ನ ಮಾಡ್ತಕ್ಕಂಥದ್ರಿಂದ ಸಂತಾನ ಭಾಗ್ಯ, ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿ ಅನ್ಯೋನ್ಯವಾಗಿರುವಂತಹ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ. ಇದರ ಜೊತೆಗೆ ರಕ್ಷಾಬಂಧನ ಹಬ್ಬ ಇದೆ. ತುಂಬ ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ಅಲ್ಲದೆ ಶ್ರಾವಣ ಸೋಮವಾರ ಅಂತ ಆಚರಣೆ ಮಾಡ್ತಕ್ಕಂಥವ್ರು ಇದ್ದೀರಿ. ಹಲವಾರು ರೀತಿಯಾಗಿರ್ತಕ್ಕಂತಹ ಹಬ್ಬಗಳಿಂದ ತುಂಬಿರ್ತಕ್ಕಂತಹ ಮಾಸ, ಬಹಳ ಪವರ್ಫುಲ್ ಮಾಸ. ಹಾಗಾಗಿ ಈ ಮಾಸಗಳ ಶುಭ ಫಲ ನಿಮಗೆ ಸಿಗಲಿ. ನಿಮ್ಮ ಆರಾಧನೆ, ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ನಂಬಿಕೆಯಿಂದಾಗಿ ಶ್ರಾವಣ ಮಾಸದಲ್ಲಿ ಒಳ್ಳೆ ರಿಸಲ್ಟ್ ಬರಲಿ ಅನ್ನುವಂತಹ ಕಾರಣಕ್ಕೋಸ್ಕರ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ರೀತಿಯಾದಂತಹ ರಿಸಲ್ಟ್ ಬರಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಮೇಷರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. 9 ಮತ್ತು 12ನೇ ಮನೆ ಅಧಿಪತಿ ಆಗಿರತಕ್ಕಂತಹ ಗುರು ನೋಡಿ 3ನೇ ಮನೆಯಲ್ಲಿದ್ದಾರೆ. ಆರೋಗ್ಯ ಕಾದುಕೊಳ್ಬೇಕಾದಂತಹ ಪರಿಸ್ಥಿತಿ ನಿಮಗಿರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ವೇರಿಯೇಷನ್ ಅನ್ನ ಕಾಣ್ತಾ ಹೋಗ್ತೀರಿ. 2 ಮತ್ತು 7ನೇ ಮನೆ ಅಧಿಪತಿ ಆಗಿರತಕ್ಕಂತಹ ದ್ವಿತೀಯಾಧಿಪತಿ, ಧನಾಧಿಪತಿ ಮತ್ತು ಸಪ್ತಮಾಧಿಪತಿ, ಕಳತ್ರಾಧಿಪತಿ ಆಗಿರತಕ್ಕಂತಹ ಶುಕ್ರ ಪ್ರಾರಂಭದಲ್ಲಿ 3ನೇ ಮನೆಯಲ್ಲಿರ್ತಾರೆ. ನಂತರ 4ನೇ ಮನೆಗೆ ಹೋಗ್ತಾರೆ. ಅಂದರೆ 3 ಮತ್ತು 4 ಎರಡೂ ಮನೆಯು ಕೂಡ ಶುಕ್ರನಿಗೆ ಬಹಳ ವಿಶೇಷವಾದಂತಹ ಶುಭ ಫಲ ಕೊಡುವಂಥದ್ದು. ಹಾಗಾಗಿ ಪ್ರಾರಂಭದಲ್ಲಿ ಸಂತೋಷದಾಯಕವಾಗಿರ್ತಕ್ಕಂತಹ ಜೀವನವನ್ನು ಮೇಷರಾಶಿಯವರು ಪ್ರಾಪ್ತ ಮಾಡ್ಕೊಳ್ತೀರಿ. ತುಂಬಾ ಸಂತೋಷ ಇರುತ್ತೆ ನಿಮ್ಮ ಜೀವನದಲ್ಲಿ. ಆಗಸ್ಟ್ ತಿಂಗಳು ನಿಮ್ಗೆ ಯಾವುದೇ ಪ್ರಾಬ್ಲಮ್ಗಳು ಬರೋದಿಲ್ಲ. ಆ್ಯಂಡ್ ದ್ವಿತೀಯಾರ್ಧದಲ್ಲಿ ಅಂದರೆ 4ನೇ ಮನೆಗೆ ಸುಖ ಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಲಾಭ ಉಂಟಾಗತ್ತೆ. ಯಾವುದೇ ಬಿಸ್ನೆಸ್ ಮಾಡಿ, ಯಾವುದೇ ವ್ಯವಹಾರ ಮಾಡಿ ಲಾಭ ಸಿಗತ್ತೆ. ಆರ್ಥಿಕ ಮುಗ್ಗಟ್ಟಿನಿಂದ, ಹಣಕಾಸಿನ ತೊಂದರೆಯಿಂದ ದೂರವಾಗ್ತೀರಿ. ತುಂಬ ಉತ್ತಮವಾದಂತಹ ಜೀವನವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಮೇಷರಾಶಿಯವರು. ನೋಡಿ, ಹಾಗೆ ಪಂಚಮಾಧಿಪತಿ ಆಗಿರ್ತಕ್ಕಂತಹ ರವಿ ಪ್ರಾರಂಭದಲ್ಲಿ 4ನೇ ಮನೆಯಲ್ಲಿರ್ತಾರೆ. ನಂತರ ದ್ವಿತೀಯಾರ್ಧದಲ್ಲಿ 5ನೇ ಮನೆಗೆ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ನಿಮ್ಮ ರೆಪ್ಯುಟೇಷನ್ ಬಗ್ಗೆ ಗಮನ ಹರಿಸಬೇಕಾಗತ್ತೆ. 4 ಮತ್ತು 5ನೇ ಮನೆ ಎರಡೂ ಮನೆಯೂ ಕೂಡ ಉತ್ತಮವಾದಂತಹ ಮನೆ ಅಲ್ಲ ಸೂರ್ಯಗ್ರಹಕ್ಕೆ. ಹಾಗಾಗಿ ಪ್ರಾರಂಭದಲ್ಲಿ ಒಂದಷ್ಟು ಶತ್ರುಕಾಟ ಇರುತ್ತೆ. ನೀವೇನೇ ಒಳ್ಳೆಯ ಕೆಲಸ ಮಾಡೋಕೆ ಹೋದ್ರೂ ಕೂಡ ಅದನ್ನು ಬೆರಳು ಮಾಡಿ ತೋರಿಸ್ತಕ್ಕಂಥವ್ರು ಇರ್ತಾರೆ. ತಪ್ಪುಗಳನ್ನು ಕಂಡುಹಿಡಿತಕ್ಕಂಥವ್ರು ಇರ್ತಾರೆ. ಅನವಶ್ಯಕವಾಗಿ ನಿಮ್ಮ ಮೇಲೆ ದೂಷಣೆಗಳ, ಆಪಾದನೆಗಳು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಕೆಲಸ ಮಾಡುವಂತಹ ಕ್ಷೇತ್ರದಲ್ಲಿ ಹಾಗೆ ತಪ್ಪಾಯಿತು, ಹೀಗೆ ತಪ್ಪಾಯಿತು, ಮಾಡಿದ್ದು ಒಂದು ಸರಿ ಆಗಲ್ಲ, ಏನೇನೋ ನಿಮಗೆ ಒಟ್ಟಾರೆ ಆಗಿ ಆಪಾದನೆಯನ್ನು ಮಾಡುವಂತಹ ಪರಿಸ್ಥಿತಿ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಗಮನ ಹರಿಸ್ಕೋಬೇಕು. ಬುಧಾದಿತ್ಯ ಯೋಗ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ವರ್ಕ್ ಆಗೋದಿಲ್ಲ. ಬಿಕಾಸ್ ಶತ್ರುಕಾಟ ಇರುತ್ತೆ, ರೆಪ್ಯುಟೇಷನ್ ಲಾಸ್ ಆಗ್ತಾ ಇರುತ್ತೆ, ನಿಮ್ಮ ಗೌರವ ಲಾಸ್ ಆಗ್ತಾ ಇರುತ್ತೆ. ಗಮನ ಇಟ್ಕೋಬೇಕು. ಆ್ಯಂಡ್ 3 ಮತ್ತು 6ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಸುಖ ಸ್ಥಾನದಲ್ಲಿ 4ನೇ ಮನೆಯಲ್ಲಿ ಇರ್ತಾರೆ. ಅಂದರೆ ಆಗ ಹೇಳಿದೆ ನಾನು ಬುಧಾದಿತ್ಯ ಯೋಗ ಉಂಟಾಗತ್ತೆ ಅಂತ. ಸೊ ಹಾಗಾಗಿ ಬುಧ 4ನೇ ಮನೆಯಲ್ಲಿದ್ದಾಗ ಬುಧನಿಂದ ಒಂದಷ್ಟು
ಜ್ಞಾನವನ್ನು ನೀವು ಪ್ರಾಪ್ತ ಮಾಡ್ಕೊಳ್ಬಹುದು. ಎಕ್ಸಾಂಪಲ್, ಇವಾಗ ನಿಮ್ಮ ರೆಪ್ಯುಟೇಷನ್ ಹಾಳಾಗತ್ತೆ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ಯಾರು ನಿಮ್ಮ ಪ್ರಿಯರಾಗಿ ಮಾತಾಡ್ತಿದ್ದಾರೆ, ಯಾರು ನಿಮ್ಮನ್ನು ಸುಮ್ಮನೆ ಅನಾವಶ್ಯಕವಾಗಿ ಟೀಸ್ ಮಾಡ್ತಾ ಇದ್ದಾರೆ, ಇದೆಲ್ಲ ನಿಮಗೆ ಗೊತ್ತಾಗತ್ತೆ. ನೀವೇನು ದಟ್ಟರಲ್ಲ. ಮೇಷರಾಶಿಯವರು ತುಂಬಾ ಬ್ರಿಲಿಯಂಟ್ ಜಾತಕ, ತುಂಬಾ ಯೋಚನೆಯನ್ನು ಮಾಡುವಂತಹ ಬ್ರಿಲಿಯನ್ಸ್ ಅನ್ನುವಂಥದ್ದು ಎಕ್ಸ್ಟ್ರೀಮ್ ಲೆವೆಲ್ ಇರುತ್ತೆ. ಹಾಗಾಗಿ ಬುಧಾದಿತ್ಯ ಯೋಗ, ಸೂರ್ಯ 4ನೇ ಮನೆಯಿಂದ 5ನೇ ಮನೆ ಹೋದಂತಹ ಸಂದರ್ಭದಲ್ಲಿ ಸೂರ್ಯನಿಂದ ಏನು ಒಳ್ಳೇದಾಗದೇ ಇದ್ರೂ ಕೂಡ ಬುಧನಿಂದಾಗಿ ಅಲ್ಲಿ ಬುಧಾದಿತ್ಯ ಯೋಗಕ್ಕೆ ಒಂಚೂರು ಬಲ ಬರುತ್ತೆ. ಸೊ ತುಂಬಾ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡ್ತೀರಿ. ನಿಮ್ಮ ಮಿತ್ರರು ಯಾರು, ಶತ್ರುಗಳು ಯಾರು ಅನ್ನುವಂಥದ್ದು ತುಂಬಾ ಕ್ಲಿಯರ್ ಆಗಿ ನಿಮಗೆ ಅದರ ಐಡಿಯಾ ಇರುತ್ತೆ. ಸೊ ಹಾಗಾಗಿ ಉತ್ತಮವಾದಂತಹ ತೀರ್ಮಾನಗಳು, ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುವಂತಹ ಜಾತಕ ಬುಧನಿಂದ ಪ್ರಾಪ್ತವಾಗತ್ತೆ. ಕೇತು 5ನೇ ಮನೆಯಲ್ಲಿ ನೋಡಿ, ಪಂಚಮದಲ್ಲಿ ಕೇತು ಇದ್ದಂತಹ ಸಂದರ್ಭದಲ್ಲಿ ಅನವಶ್ಯಕವಾಗಿ ನಿಮಗೆ ಒಂದಷ್ಟು ಯೋಚನೆಗಳು ಬರ್ತಾ ಹೋಗುತ್ತೆ. ಮಾನಸಿಕವಾದಂತಹ ವ್ಯತಿರಿಕ್ತ ಪರಿಣಾಮವನ್ನು ಬೀರುವಂತಹದ್ದು ತುಮುಲ ಇರುತ್ತೆ. ಏನದು, ಕೆಲಸ ಬಿಟ್ಬಿಡೋಣ, ಕೆಲಸ ಮಾಡೋಕ್ಕಾಗ್ತಿಲ್ಲ, ಅಥವಾ ಕೆಲಸ ಚೇಂಜ್ ಮಾಡೋಣ, ಅಥವಾ ನಂಗೆ ಇಲ್ಲೇನೋ ಸಾಲ್ತಿಲ್ಲ. ಉದಾಹರಣೆಗೆ ಸ್ಯಾಲ್ರಿ ಇರ್ಬೋದು, ಡೆಸಿಗ್ನೇಷನ್ ಇರ್ಬೋದು, ನೀವು ಪ್ರಮೋಷನ್ ಇನ್ಕ್ರಿಮೆಂಟ್ಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ. ಆ ಥರದ ಯೋಗಗಳು ನಿಮ್ಗೆ ಸಿಗಲ್ಲ ಅನ್ನುವಂತಹ ಒಂದಷ್ಟು ದುಃಖಗಳು ಪಂಚಮದಲ್ಲಿದ್ದಾಗ ಕೇತುವಿನಿಂದ ಉಂಟಾಗತ್ತೆ. ಆಸ್ ಆಫ್ ನೌ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಯೋಚನೆ ಮಾಡಿದ್ರೆ ಕೆಲಸ ಚೇಂಜ್ ಮಾಡುವಂತಹ ಯೋಚನೆ ಬೇಡ ಅಂತ ನಾನು ಹೇಳ್ತೀನಿ ನಿಮಗೆ. ಯಾಕೆಂದರೆ ಗ್ರಹ ಬಲ ಅನ್ನುವಂಥದ್ದು ನಿಮಗಿಲ್ಲ. ಹಾಗಾಗಿ ನೋಡಿ, ಗುರುಬಲ ತುಂಬ ಚೆನ್ನಾಗಿದ್ರೆ ನೀವು ಎಲ್ಲೇ ಹೊಸ ಕೆಲಸ ಸಿಗತ್ತೆ ಅಂತ ಅನ್ಕೊಂಡು ಹೋದ್ರು ಕೂಡ ಅಲ್ಲಿ ಒಂದಷ್ಟು ಉತ್ತಮವಾದಂತಹ ವಾತಾವರಣ ಸಿಗತ್ತೆ. ಗುರುಬಲ ಇಲ್ಲದೆ ಇದ್ದ ಕೆಲಸ ಚೇಂಜ್ ಮಾಡಬಾರ್ದಾ ಅಂತ ಕೇಳಿದರೆ ನೀವು ಕೆಲಸ ಚೇಂಜ್ ಮಾಡಿಬಿಡ್ತೀರಾ, ಬಿಕಾಸ್ ಸಿಚುವೇಶನ್ ನಿಮ್ಮನ್ನು ಹಾಗೆ ಮಾಡುತ್ತೆ. ಬಟ್ ಇಲ್ಲಿ ಏನು ಪರಿಸ್ಥಿತಿ ಇರುತ್ತೋ ಅದೇ ಪರಿಸ್ಥಿತಿ ಅಲ್ಲೂ ಇರುತ್ತೆ. ಹಾಗಾಗಿ ಜಾಗರೂಕತೆ ಬೇಕು. ಆದಷ್ಟು ಜಾಬ್ ಚೇಂಜ್ ಮಾಡದೇ ಇರತಕ್ಕಂತಹ ರೀತಿಯನ್ನು ರೂಢಿ ಮಾಡ್ಕೊಳ್ಳಿ. ನಿಮ್ಮದೇ ರಾಶ್ಯಾಧಿಪತಿ ಆಗಿರ್ತಕ್ಕಂತಹ ಮತ್ತು ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಕುಜ 6ನೇ ಮನೆಯಲ್ಲಿದ್ದಾನೆ. ಧನಲಾಭ ಬರುತ್ತೆ. ಹಣ ಒಟ್ಟಾರೆಯಾಗಿ ಭೂಮಿ ಮಾರಾಟದಿಂದ, ಮೇಷರಾಶಿಯವರಿಗೆ ಪಿತರಾರ್ಜಿತ ಆಸ್ತಿಯಿಂದ, ಅಥವಾ ನೀವು ಮಾಡುವಂತಹ ಯಾವುದೇ ಒಂದು ಚಿಕ್ಕ ಪುಟ್ಟ ಕೆಲಸಗಳಾದರೂ ಕೂಡ ನಿಮಗೆ ಧನಲಾಭವನ್ನು ತಂದುಕೊಡುತ್ತೆ. ಫೈನಾನ್ಷಿಯಲಿ ನಿಮಗೆ ಟ್ರಬಲ್ ಆಗೋದಿಲ್ಲ, ಆಗಬಾರದು. ಅದಕ್ಕೆಲ್ಲ ಕೊನೆಯಲ್ಲಿ ಒಂದು ಪರಿಹಾರವನ್ನು ಹೇಳ್ತೇನೆ. ಅದೇ ರೀತಿಯಾಗಿ ರಾಹು ಏಕಾದಶ ಸ್ಥಾನದಲ್ಲಿರತಕ್ಕಂಥದ್ರಿಂದ ದ್ರವ್ಯ ಲಾಭ ಅಂತ ಸೂಚನೆಯನ್ನು ಮಾಡುತ್ತೆ. ಫಿಸಿಕಲ್ ಫಿಟ್ನೆಸ್ಸಿನ ಜೊತೆಗೆ ವಸ್ತುಗಳನ್ನು ಕೊಂಡ್ಕೊಳ್ತೀರಿ. ಒಡವೆ ಕೊಂಡ್ಕೊಳ್ಳೋದಿರ್ಬೋದು, ವಾಹನ ಕೊಂಡ್ಕೊಳ್ಳೋದಿರ್ಬೋದು, ಪ್ರಾಪರ್ಟಿ ಅಸೆಟ್ಗಳನ್ನು ಕೊಂಡ್ಕೊಳ್ತಕ್ಕಂಥದ್ದಿರ್ಬೋದು. ದ್ರವ್ಯ ಲಾಭ ಅಂತಂದ್ರೆ ನೀವು ಒಂದು ಇನ್ಶೂರೆನ್ಸ್ ಕಾಪಿ ಮಾಡಿಸಿದ್ರು ಕೂಡ, ಇನ್ಶೂರೆನ್ಸ್ ಮಾಡಿಸಿ ಅದರ ಕಾಪಿ ನಿಮ್ಮ ಮನೆಗೆ ಬಂದರೂ ಕೂಡ ಅದು ದ್ರವ್ಯ ಲಾಭದಲ್ಲೇ ಬರುತ್ತೆ. ಅಂದರೆ ಒಂದು ಅಸೆಟ್ ನಿಮ್ಮ ಜೊತೆಗೆ ಸೇರಿಕೊಳ್ಳಬೇಕು, ಆ್ಯಡ್ ಆನ್ ಆಗಬೇಕು. ಆ ರೀತಿಯಾದಂತಹ ಯೋಗವನ್ನು ರಾಹು ಕೊಡ್ತಾನೆ. ಸೊ ರಾಹು ಎಕ್ಸ್ಟ್ರೀಮ್ ಉತ್ತಮವಾದಂತಹ ಪದದಲ್ಲಿರೋದ್ರಿಂದ ಸುಬ್ರಹ್ಮಣ್ಯನ ಅನುಗ್ರಹ ಇದೆ. ಸುಬ್ರಹ್ಮಣ್ಯನ ಅನುಗ್ರಹದಿಂದ ನಿಮ್ಮ ಜೀವನ ಗ್ರೋತ್ ಆಗತ್ತೆ. 10 ಮತ್ತು 11ನೇ ಮನೆ ಅಧಿಪತಿ ಆಗಿರತಕ್ಕಂತಹ ಶನಿ 12ನೇ ಮನೆಯಲ್ಲಿದ್ದಾನೆ. ನೋಡಿ, ಇದು ಏನು ಸೂಚನೆಯನ್ನು ಮಾಡುತ್ತೆ ಅಂದರೆ, ಪ್ರಾರಂಭದಲ್ಲಿ ಎಷ್ಟೊಂದು ಕಷ್ಟ ಹೇಳಿದೆ ನಾನು, ಆ ಕಷ್ಟಗಳೆಲ್ಲ ಇದ್ರೂ ಕೂಡ ಛಲ ಬಿಡದೆ ಮುನ್ನುಗ್ಗುವಂತಹ ಮನೋಭಾವನೆ ನಿಮ್ಮದು. ಆತ್ಮಸ್ಥೈರ್ಯ, ಮನೋಬಲ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಮೇಷರಾಶಿಯವರಿಗೆ. ನಿಮ್ಮ ಕಷ್ಟವನ್ನು ಹೊರತುಪಡಿಸಿಯೂ ಆ ಕಷ್ಟದಿಂದ ಹೊರಗೆ ಬಂದು ನೀವೊಂದು ಸುಖವಾದಂತಹ ಜೀವನವನ್ನು ಕಟ್ಕೊಳ್ಳೋದಕ್ಕೆ, ಸಂತೋಷವಾಗಿರ್ತಕ್ಕಂತಹ ವಾತಾವರಣವನ್ನು ರೂಢಿ ಮಾಡಿಕೊಳ್ಳೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. ಅದನ್ನು ನಿಮ್ಮ ಎದುರುಗಡೆ ಇರ್ತಕ್ಕಂಥವ್ರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಜಲಸ್ ಜಾಸ್ತಿ ಆಗುತ್ತೆ, ಎನಿಮಿಟಿ ಇರುತ್ತೆ. ಹಾಗಾಗಿ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು, ಶತ್ರುಗಳಾಗಿ ಏನೋ ತೊಂದರೆಯನ್ನು ಕೊಡುವಂಥದ್ದು, ಅಂದರೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಘಾಸಿ ಆಗುವಂತಹ ವಿಷಯಗಳನ್ನು ಮಾತನಾಡುವಂಥದ್ದು, ಒಟ್ಟಾರೆಯಾಗಿ ನಿಮಗೊಂದು ತೊಂದರೆ ಕೊಡೋಕೆ ಕಾಯ್ತಾ ಇರ್ತಾರೆ. ಅವರಿಂದ ನಂಗೆ ತೊಂದರೆ, ಇವರಿಂದ ನಂಗೆ ತೊಂದರೆ, ಉದ್ಯೋಗದಲ್ಲಿ ಯಾರೋ ನನ್ನ ಬಗ್ಗೆ ಕೆಟ್ಟ ಮಾತಾಡ್ಬಿಟ್ರು, ಈ ರೀತಿಯಂತಹ 108 ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಶನಿ ಪರಮಾತ್ಮನಿಂದ ಇರುತ್ತೆ. ಬಿಕಾಸ್ 12ನೇ ಮನೆಯಲ್ಲಿ ಶನಿ ಇದ್ದಾನೆ. ಹಾಗಾದರೆ ಏನು ಪರಿಹಾರ ಮಾಡ್ಕೋಬೇಕು? ಎಲ್ರಿಗೂ ಒಂದು ಭಯ ಇರುತ್ತೆ, ಅಥವಾ ಯಾರೋ ಹೇಳಿರ್ತಾರೆ ಏನಂತ, ನಿಮಗೆ ಮಾಟ ಮಾಡಿಸಿದ್ದಾರೆ, ನಿಮಗೆ ಶತ್ರು ಕಾಟ ಇದೆ, ಕೃತ್ರಿಮ ಬಾಧೆಗಳಿದೆ ಅಂತ ಹೇಳ್ತಾರೆ ಅಲ್ವಾ. ನೀವು ಜ್ಯೋತಿಷ್ಯಗಳ ಹತ್ರ ಹೋದರೂ ನಿಮಗೆ ವಾಮಾಚಾರ ಆಗಿದೆ ಅಂತ ಹೇಳ್ತಾರೆ, ಅಥವಾ ನಿಮಗದ್ರ ಫೀಲ್ ಆಗ್ತಾ ಇರುತ್ತೆ ಎನಿಮಿಟಿ ಅನ್ನುವಂಥದ್ದು, ವಾಮಾಚಾರ, ಕೃತ್ರಿಮ ಬಾಧೆ ಅನ್ನುವಂಥದ್ದು. ಎಲ್ಲ ಮಾಟ ಆಭಿಚಾರಿಕ ಕೃತ್ರಿಮ ಬಾಧೆಗಳಿಂದ ದೂರವಾಗೋದಕ್ಕೆ ನಿಮಗೆ ಮಾಡಿಸಿರ್ತಕ್ಕಂತಹ ವಾಮಾಚಾರ ಅನ್ನುವಂತಹ ಭಯ ನಿಮ್ಮಲ್ಲಿದ್ದರೆ, ನಿಮ್ಮ ಸೋಲಿಗೆ ವಾಮಾಚಾರವೇ ಕಾರಣ ಅನ್ನುವಂಥದ್ದನ್ನು ಯಾರಾದರೂ ಹೇಳಿದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತೆ. ಓಂ ಹ್ರೀಂ ನಮೋ ಭಗವತಿ ಜಗನ್ಮೋಹಿನಿ ವೈರೀಜನ ಜಪಧ್ಯಾನ ವಿಘ್ನಾನುಕಾರಿಣಿ ಗಚ್ಚ ಗಚ್ಚ ವೈರೀಕೃತಕರ್ಮ ಮಂತ್ರತಂತ್ರಾಧೀನ್ ಭಕ್ಷಣಂ ಕುರು ಕುರು ಸ್ವಾಹ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಈ ಮಂತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಎಲ್ಲ ನೆಗೆಟಿವ್ ಎನರ್ಜಿ, ವಾಮಾಚಾರಗಳು ದೂರವಾಗುತ್ತೆ. ಓಂ ಹ್ರೀಂ ನಮೋ ಭಗವತಿ ಜಗನ್ಮೋಹಿನಿ ವೈರೀಜನ ಜಪಧ್ಯಾನ ವಿಘ್ನಾನುಕಾರಿಣಿ ಗಚ್ಚ ಗಚ್ಚ ವೈರೀಕೃತಕರ್ಮ ಮಂತ್ರತಂತ್ರಾಧೀನ್ ಭಕ್ಷಣಂ ಕುರು ಕುರು ಸ್ವಾಹ.
ಈ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಎಲ್ಲ ಕಷ್ಟಗಳು, ಎಲ್ಲ ವಾಮಾಚಾರ, ಆಭಿಚಾರಿಕ, ನೆಗೆಟಿವ್ ಎನರ್ಜಿ, ಮಾಟ ಮೋಡಿ ಅನ್ನುವಂಥದ್ದು ದೂರವಾಗತ್ತೆ. ನಿಮ್ಮ ಜೀವನದಲ್ಲಿ ಸುಭಿಕ್ಷ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಇದಾಗಿತ್ತು ಆಗಸ್ಟ್ 2025 ಮೇಷರಾಶಿಯ ಮಾಸ ಭವಿಷ್ಯ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಮಾಹಿತಿಗಳು ಬೇಕಿದ್ರೆ ಕೆಳಗಡೆ ಕೊಟ್ಟಿರ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ದೂರವಾಣಿ ಮುಖಾಂತರ ಅಥವಾ ಬಂದು ಪರಿಹಾರವನ್ನು ಮಾಡಿಕೊಳ್ಳಿ. 100ಕ್ಕೆ 100ರಷ್ಟು ಸಕ್ಸಸ್ಫುಲ್ ರಿಸಲ್ಟ್ ಸಿಗತ್ತೆ ಅನ್ನುವಂತಹ ಭರವಸೆಯನ್ನು ಕೊಡ್ತಾ ಮೇಷರಾಶಿ ಆಗಸ್ಟ್ 2025 ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.